ಆಯ್ಕೆಯಾಗಿ ಫಸ್ಟ್ ಮೀಟಿಂಗ್ ಏನೋ ನಡೆಸಿದೀವ, ದಿಶಾ ಮೀಟಿಂಗ್ ಅಂತ. ಮೂರು ತಿಂಗಳಾಗಿದೆ ನಾನು ಸಂಸದನಾಗಿ. ಏನು ಒಂದು ವಿಚಾರಗಳು ತಿಳ್ಕೋಬೇಕಾಗಿತ್ತು, ಅದೇ ನಾವು ಆವಾಗಲೇ ಡಿ ಸಿ ಅವ್ರಿಗೆ ಹೇಳಿದ್ದು. ಕೆಲವು ಅಧಿಕಾರಿಗಳು ಬಂದು ಏನು ಒಂದು ನಮಗೆ ಈ ನಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಏನು ಅಂತ ಹೇಳಿದ್ಮೇಲೆ, ಅದಾದಮೇಲೆ ನಾವು ಏನು ಒಂದು ಕೇಂದ್ರದಿಂದ ಏನು ಆಗಬೇಕಾಗಿತ್ತು ಒಂದು ಇದು ಕೊಡಿ ಅಂತ ಕೇಳಿದಾಗ, ಕೆಲವು ಒಂದು ಏನು R ಇದರಲ್ಲಿ ವಾಟರ್ ಪ್ರಾಜೆಕ್ಟ್ಸ್ ಆದರೂ ಆಗಲಿ, ನಮ್ಮ ಖೇಲೋ ಇಂಡಿಯಾಲಾದರೂ ಆಗಲಿ, ಇಲ್ಲಾಂದರೆ ನಮ್ಮ PMGOS ಆದರೂ ಆಗಲಿ, ನ್ಯಾಷನಲ್ ಹೈವೇಸ್ ಆದರೂ ಆಗಲಿ, ಮತ್ತು ಫುಡ್ ಪ್ರೊಸೆಸಿಂಗ್ ಆದರೂ ಆಗಲಿ, ಇಂಥವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಮಿಕ್ಕಿದ್ದವರು ಏನೂ ಸ್ವಲ್ಪ ಮಾಹಿತಿ ಕೊಟ್ಟಿಲ್ಲ. ಅದೇ ನಾನು ಹೇಳಿದ್ದು ಡಿ ಸಿ ಅವ್ರಿಗೆ, ಪ್ರೋಟೋಕಾಲ್ ಕರೆಕ್ಟಾಗಿ ನಡ್ಕೊಳ್ತಾ ಇಲ್ಲ ಅಂತ. ಏನಾದರೂ ಅವರು ಬಂದು ನಮಗೆ ಕೊಡ್ತೀವಿ ಅಂದರೆ ನಾನು ಅದು ಆ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ 5 ವರ್ಷ ಏನು ನಾವು ಸಂಸದರಾಗಿ ಇರ್ತೀವೋ, ಏನೊಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತ ಈ ಇದರಲ್ಲಿದ್ದೀವಿ. ಅದು ನಾನು ಒಬ್ಬನೇ ಅಲ್ಲ, ನಮ್ಮ ಶಾಸಕರಾದರೂ ಆಗಲಿ, ಆಪೋಸಿಷನ್ ಶಾಸಕರು ಅಂತಲ್ಲ, ಇವರು ಇವತ್ತು ನೋಡಿ ಬಂದು ಇವತ್ತು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಏನು ಪ್ರೋಗ್ರೆಸ್ ನಡೀತಾ ಇದೆ ಅಂತ ಅವರು ಒಂದು ಕಾಳಜಿಯಿಂದ ಕೂತ್ಕೊಂಡಿದ್ದಾರೆ. ಕೋಲಾರ ಡೆವಲಪ್ಮೆಂಟ್ಗೆ ಏನಾದರೂ ಆಗಬೇಕಂದ್ರೆ ಈ ಇರೋ ಏನು ಆಫೀಸರ್ಸು ಸ್ವಲ್ಪ ಯೋಚನೆ ಮಾಡಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ನಮ್ಗೆ ಆಫೀಸರ್ ಸಹಕಾರ ಮಾಡಲ್ಲ ಅಂಥವ್ರು ನಾವೆಲ್ಲ ಸರಿ ಇಡೋದೇ ಬೇಡ ಅವ್ರನ್ನ. ಬೇಜಾರಂದರೆ ಇವಾಗ ಎಲ್ಲೋ ಒಂದು ಕಡೆ ಮೀಟಿಂಗ್ ಆದಾಗ ಅಲ್ಲಿ ನಮ್ಮ ಫೋಟೋ ಹಾಕಿ ನಮ್ಮನ್ನು ಕರೆದೇ ಇಲ್ಲದೆ ಅವ್ರ ಪಾಡಿಗೆ ಅವರೇ ಮಾತಾಡ್ತಾ ಇದ್ರೆ ಇನ್ನು ಬೇಜಾರಾಗಲ್ವಾ? ಇನ್ನೊಬ್ಬರು ನಮ್ಮ ಮುನ್ಸಿಪಲ್ ಕಮಿಷನರು ಇದೆಲ್ಲ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತೆಲ್ಲ ಹೇಳ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಲ್ಲಿಂದ ನಮ್ಮ ಕೌನ್ಸಿಲರ್ಗಳು ಫೋನ್ ಮಾಡಿ ಯಾಕಣ್ಣ ನೀನು ಬಂದಿಲ್ಲ ಅಂತ ಕೇಳಿದಾಗ ಬೇಜಾರಾಗುತ್ತಾ ಇಲ್ಲ? ಅದಕ್ಕೆ ಅವ್ರಿಗೆ ಹೇಳಿದ್ದು ಡಿ ಸಿ ಅವ್ರಿಗೆ, ಇಲ್ಲಾಂದರೆ ನಾವೇ ಕಮಿಟಿಯಲ್ಲಿ ಇಡ್ಬೋದು, ಅವ್ರು ಇದು ಮಾಡ್ಬೋದಾಗಿತ್ತು. ಯಾಕೆ ಸುಮ್ಮನೆ ಅವೆಲ್ಲ ಮಾಡೋದು ಅಂತ. ಲೆಟ್ ಅಸ್ ನಾಟ್ ಗೋಯಿಂಗ್ ಟು ದಟ್ ಲೆವೆಲ್. ಒಂದು ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ಆ ವಾರ್ನಿಂಗ್ ಏನು ಮಾಡ್ತಾರೋ ನೋಡಿ. ನೆಕ್ಸ್ಟ್ ಸೆಟ್ರೇಟ್ ಮಾಡ್ತಾರೆ.